ಓಂ ಉಭಯ ವ್ಯಾಮೋಹಾತ್ ತತ್ಸಿದ್ಧೇ ಓಂ ಅಂತ ಇದು ಬ್ರಹ್ಮಸೂತ್ರಗಳಲ್ಲಿ 4ನೇ ಅಧ್ಯಾಯದ 3ನೇ ಪಾದದ 5ನೇ ಸೂತ್ರ. ಅದರ ಅರ್ಥವನ್ನು ಆಚಾರ್ಯ ಹೇಗೆ ಸಂಗ್ರಹಿಸಿದ್ದಾರೆ ಅನ್ನೋದನ್ನೆಲ್ಲ ಇಲ್ಲಿ ಈಗ ನಾವು ನೋಡ್ತಿದ್ದೇವೆ. ಅರ್ಚಿರಾದಿ ಪಥಾವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮ ನರೋಚ್ಚಾದ್ಯಾಹ ಬ್ರಹ್ಮಲೋಕಾತ್ ಸಹಾಮುನ. ತತ್ವಮಂಜರಿಯಲ್ಲಿ ಅದು 21ನೇ ಗದ್ಯ ಭಾಗ. ಅದರಲ್ಲಿ ಒಂದಿಷ್ಟು ಭಾಗ ನಾವು ಈಗಾಗಲೇ ನೋಡಿ ಮುಗಿಸಿದ್ದೇವೆ. ತಥಾಚ ಅಯಂ ಅರ್ಥ, ಅದನ್ನು ಒಟ್ಟಾರೆ ಹೀಗೆ ಸಂಗ್ರಹಿಸಿದಂತಾಗ್ತದೆ. ಉತ್ಕ್ರಾಂತಹ ನರೋಚ್ಚಾದ್ಯಾಹ, ಈ ಶರೀರದಿಂದ ಹೊರಹೋದಂಥ ನರೋತ್ತಮ ಮೊದಲಾದವರು ಅರ್ಚಿರ್ ಮಾರ್ಗದಿಂದ ಹೊರಟು ಹೋಗ್ತಾರೆ, ಈ ಪರಮಾತ್ಮನನ್ನ ಪಡೆಯುತ್ತಾರೆ. ಅದು ಎಲ್ಲಿ ಬಂದಿದೆ ಅಂದರೆ ಭಾಷ್ಯದಲ್ಲಿ ಬಂದಿದೆ. ಈಗ ನಾವು ನೋಡ್ತಿರುವಂಥ ಉಭಯ ವ್ಯಾಮೋಹ ತತ್ಸಿದ್ಧೇ ಅಂತ 5ನೇ ಸೂತ್ರ, 4ನೇ ಅಧ್ಯಾಯದ 3ನೇ ಪಾದದ 5ನೇ ಸೂತ್ರದಲ್ಲಿ ಆ ವಿಷಯ ಬಂದಿದೆ. ಉತ್ಕ್ರಾಂತಸ್ತು ಶರೀರಾತ್ ಸ್ವಾತ್, ತನ್ನ ಶರೀರದಿಂದ ಹೊರಬಂದಂಥ ಸಾಧಕ ಮೊದಲು ಅರ್ಚಿರ್ ದೇವತೆಯನ್ನು ಹೊಂದುತ್ತಾನೆ. ಅದಾದಮೇಲೆ ವಾಯುಪುತ್ರನಾದಂಥ ಅತಿವಾಹಿಕ ವಾಯುವನ್ನು ತಲುಪ್ತಾನೆ. ಮುಂದೆ ಅಹರ್ ಅಭಿಮಾನಿ, ಮುಂದೆ ಶುಕ್ಲ ಪಕ್ಷದ ಅಭಿಮಾನಿ, ಉತ್ತರಾಯಣದ ಅಭಿಮಾನಿ, ತಟಿತ್ ಅಂದರೆ ಮಿಂಚಿನ ಅಭಿಮಾನಿ ವರುಣನನ್ನ, ಮುಂದೆ ಪ್ರಜಾಪತಿಯನ್ನ, ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ಧ್ರುವಲೋಕ, ಮುಂದೆ ದ್ಯುಲೋಕದ ಅಭಿಮಾನಿನಿಯಾದ ಭಾರತೀ ದೇವಿಯನ್ನ, ಈ ಕ್ರಮವಾಗಿ ಬಂದು ಮುಂದೆ ವಾಯುವನ್ನು ತಲುಪಿ ಕೊನೆಗೆ ಪುರುಷೋತ್ತಮನ ಬಳಿಗೆ ಹೋಗ್ತಾನೆ ಅಂತ ಇದು ಬ್ರಹ್ಮತರ್ಕದ ವಾಕ್ಯ. ತಥೋ ವಾಯುಂ ಪರಂ ಪ್ರಾಪ್ಯ ತೇನ ಇತಿ ಪುರುಷೋತ್ತಮಂ ಅಂತ. ಅಲ್ಲಿ ಉತ್ಕ್ರಾಂತಸ್ತು ಶರೀರಾತ್ ಸ್ವಾತ್ ಗಚ್ಚಂತಿ ಆರ್ಚಿಷಮೇವತ್ ಅಂತಿದೆ. ಅದು ಆರ್ಚಿಷಮೇವತು ಅಲ್ಲ, ಅರ್ಚಿಷಮೇವತು ಅಂತ ಆಗಬೇಕು. ಆರ್ಚಿಷ ಅಂತ ಆಗೋದು ಯಾವಾಗ ಅಂದರೆ ಅರ್ಚಿ ದೇವತೆಗೆ ಸಂಬಂಧಪಟ್ಟದ್ದು ಆರ್ಚಿಷ ಅಂತ ಆಗ್ತದೆ. ಅದಿಲ್ಲಿ ಅಭಿಪ್ರೇತ ಅಲ್ಲ. ಅಲ್ಲಿ ಇಡೀ 3 ಶ್ಲೋಕಗಳಲ್ಲಿಯೂ ಕೂಡ ಹೇಳ್ತಾ ಇರುವುದು ಆಯಾ ದೇವತೆಗಳನ್ನೇ, ದೇವತೆಗಳಿಗೆ ಸಂಬಂಧಪಟ್ಟ ಲೋಕಗಳನ್ನ ಅಲ್ಲಿ ಹೇಳಲಿಲ್ಲ. ದೇವತೆಗಳ ಬಳಿಗೆ ಹೋದಾಗ ಲೋಕಕ್ಕೂ ಹೋಗ್ತಾನೆ ಅಂತ ವಿಷಯ ಬೇರೆ. ಆದ್ರಿಂದ ಆರ್ಚಿಷಮೇವತ್ತು ಅಲ್ಲ, ಅರ್ಚಿಷಮೇವತ್ತು. ಇದು ಹೀಗೆ ಸ್ಮೃತಿಯಲ್ಲಿ ಹೇಳಿದ ಮಾರ್ಗಕ್ಕನುಸಾರವಾಗಿ ಭಾಷ್ಯದಲ್ಲಿ ಬಂದ ಸ್ಮೃತಿ ಅಂದರೆ ಪೌರುಷೇಯ ವಾಕ್ಯ, ಬ್ರಹ್ಮತರ್ಕ ವಾಕ್ಯ, ಅದಕ್ಕನುಗುಣವಾಗಿ ಅವನು ಪರಮಾತ್ಮನ ತಲುಪ್ತಾನೆ ಕೊನೆಗೆ. ಉತ್ತಮ ದೇವಾದ್ಯಾಸ್ತು ತಸ್ಮಾದಶೇಷಾ ಗಿರಿಜಾಂ ಪ್ರವಿಶ್ಯ ತಯೈವ ರುದ್ರಂ ಸಹತೇನ ವಾಣಿಂ ಇತ್ಯಾದಿ ಜನುಭಾಷ್ಯ ಉಕ್ತಮಾಗ್ನೇಣ. ಉತ್ತಮ ದೇವತೆಗಳ ಗತಿ ಹೇಗೆ ಅಂದರೆ ಅನುವ್ಯಾಖ್ಯಾನದಲ್ಲಿ ಬಂದಿರುವಂತೆ ಎಲ್ಲರೂ ದೇವತೆಗಳು ಕೂಡ ಪಾರ್ವತಿಯನ್ನು ಹೊಂದಿ, ಆಮೇಲೆ ಅಲ್ಲಿಂದ ರುದ್ರನನ್ನು ಹೊಂದಿ, ಮುಂದೆ ಸರಸ್ವತಿಯನ್ನು ಹೊಂದಿ, ಕೊನೆಗೆ ವಾಯುವನ್ನು ಹೊಂದಿ, ಮತ್ತೆ ಕೊನೆಗೆ ಪರಮಾತ್ಮನನ್ನು ತಲುಪ್ತಾರೆ. ಇದು ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಮಾತು. ಅನೇನ ಅರ್ಚಿರಾದಿನ ತತ್ಪ್ರತಿಥೇಹೆ ಅಂತ ಈಗೇನು 4ನೇ ಅಧ್ಯಾಯದ 3ನೇ ಪಾದದಲ್ಲಿ ಮೊದಲ ಸೂತ್ರ ಬಂತು, ಆ ಮೊದಲ ಸೂತ್ರದಿಂದ ಆರಂಭಿಸಿ ಅನೇನೇನು ಅಧಿಕರಣಗಳು ಬಂದಿವೆ, ಆ ಎಲ್ಲ ಅಧಿಕರಣಗಳ ಅರ್ಥವನ್ನು ಕೂಡ ಸಂಗ್ರಹಿಸಿದಂತಾಯಿತು. ಮೊದಲನೇದಾಗಿ ಅರ್ಚಿರಾದ್ಯ ಅಧಿಕರಣ, ಅದಾದ ಬಳಿಕ ವಾಯುಗತ್ಯ ಅಧಿಕರಣ, ಮುಂದೆ ತಟಿದ ಅಧಿಕರಣ, ಅದಾದಮೇಲೆ ಅತಿವಾಹಿಕಾಧಿಕರಣ ಹೀಗೆ ಬಂದಿದೆ. ಮುಂದೆ ವೈದ್ಯುತ ಅಧಿಕರಣ ಅಂತ ಅದು ನಮ್ಗೆ ಕಾಣಿಸ್ತದೆ. ಈ ಎಲ್ಲ ಅಧಿಕರಣಗಳ ನಯ ಚತುಷ್ಟಯ, ಅದು ಚತುಷ್ಟಯ ಅಲ್ಲ, ಚತುಷ್ಟಯ ಅಂತ ಆಗಬೇಕು. ನಯ ಚತುಷ್ಟಯ 4 ಅಧಿಕರಣಗಳ ಸಾರವನ್ನು ಕೂಡ ಅಲ್ಲಿ ಸಂಗ್ರಹಿಸಿದಂತಾಗ್ತದೆ. ಸಂಗ್ರಹೀತ ನಯ ಚತುಷ್ಟಯಾರ್ಥ ಉಕ್ತ ಧ್ಯೇಯ ಅರ್ಚಿರ್ ಮಾರ್ಗಸ್ಯೇವ ಈತತ್ ಪಾದೋಕ್ತಾವಪಿ. ಈ 3ನೇ ಪಾದದಲ್ಲಿ ಬರ್ತಿರುವುದು ಮಾರ್ಗ ಗಮ್ಯಂಚ ಅಂತ. ಮಾರ್ಗವನ್ನು ಹೇಗೆ ಹೋಗಬೇಕು, ಮತ್ತೆ ಯಾವ ಮಾರ್ಗದ ಮೂಲಕ ಹೋಗ್ತಾರೆ, ಮತ್ತೆ ಅವ್ರು ಹೋಗಿ ತಲುಪುವ ಗಮ್ಯ ಯಾವುದು ಅನ್ನೋದನ್ನು ಮಾತ್ರ ಇಲ್ಲಿ ಹೇಳಬೇಕಾಗಿದೆ. ಆದರೆ ಅಲ್ಲಿ ಹೋಗಿ ಯಾರ್ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅಂತನ್ನೋ ವಿಷಯ ಅದು ಹಿಂದಿನ ಪಾದದ ವಿಷಯ. ಅದನ್ನು ಇಲ್ಲಿ ಹೇಳುವ ಅಗತ್ಯ ಇಲ್ಲ.
ಆದರೂ ಕೂಡ ಪೂರ್ವಪಾದದ ಅರ್ಥವನ್ನು ಕೂಡ ಪ್ರಸಂಗಾತ್ ಇಲ್ಲಿ ಹೇಳಿದ್ದಾರೆ. ಕ್ಯಾಶುವಲಿ ಇಲ್ಲಿ ಪ್ರಸಂಗ ಬಂತು ಅಂತ ಇಲ್ಲಿಯೂ ಕೂಡ ಅದನ್ನು ಹೇಳಿದ್ದಾರೆ. ಅತ್ರ ಅನೋದಿತ ಬ್ರಹ್ಮ ಪ್ರಾಪ್ತಿ ಕಥನಾರ್ಥಂ. ಯಾಕೆಂದರೆ ಕೊನೆಗೆ ಬ್ರಹ್ಮನನ್ನು ಹೋಗಿ ತಲುಪ್ತಾನೆ. ಕೊನೆಗೆ ಬ್ರಹ್ಮನನ್ನು ಹೋಗಿ ತಲುಪುವಾಗ ಆ ಬ್ರಹ್ಮನನ್ನು ತಲುಪುವುದಕ್ಕಿಂತ ಮುಂಚೆ ಯಾರ್ಯಾರನ್ನು ತಲುಪ್ತಾನೆ ಅಂತ ಅನ್ನೋದನ್ನು ಹೇಳುವ ಉದ್ದೇಶ ಅವ್ರಿಗೆ ಇರ್ತದೆ. ಆದ್ದರಿಂದ ಆ ಪ್ರವೇಶವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದು ಹಿಂದಿನ ಪಾದಕ್ಕೆ ಸಂಬಂಧಿಸಿದ್ದಾದರೂ ಕೂಡ ಕಥನಾರ್ಥಂ ಇತಿ ಬೋಧ್ಯಂ, ಹೀಗೆ ತಿಳ್ಕೋಬೇಕು. 1, 2, 3, 4 ಹೀಗೆ 4 ಅಧಿಕರಣಗಳ ಅರ್ಥ ಇಲ್ಲಿ ಸೂಚಿತ ಇತ್ತು. ಇಲ್ಲಿ ನರೋಚ್ಚಾದ್ಯಾಹ ಅಂತ ಒಂದು ಶಬ್ದ ಇದೆ, ನಂದೊಂದು ವ್ಯಾಖ್ಯಾನ, ಮುಂದೆ ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಮೇಲೆ ನೋಡೋಣ. ನರೋಚ್ಚಾದ್ಯಾಹ ಅಂದರೆ ನರೋತ್ತಮ ಮೊದಲಾದವರು, ಉಚ್ಚ ಅಂದರೆ ಉತ್ತಮ, ದೇವ ಋಷಿ ಪಿತೃಪಾಹ ನರಾಹ 5 ಥರ ಮುಕ್ತಿಯೋಗ್ಯರಾದವರು 5 ಥರ ನಮಗೆ ಗೊತ್ತಿದೆ. ಅಲ್ಲಿ ನರರು ಅಂತ ಏನಿದ್ದಾರೆ ಅವರನ್ನೇ ಮನುಷ್ಯೋತ್ತಮರು ಅಂತ ಹೇಳೋದು. ಮನುಷ್ಯೋತ್ತಮ ಮೊದಲಾದವರು ಅಂತ ಹೇಳಿದ್ದಾರೆ. ಮೊದಲಾದವರು ಅನ್ನೋ ಶಬ್ದದಿಂದ ಯಾರನ್ನ ಇಟ್ಕೋಬೇಕು ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಯಾಕೆಂದರೆ ನರೋತ್ತಮ ಮೊದಲಾದವರು ಅಂತ ಮುಂದೆ ಇದ್ದಾರೆ ಯಾರು? ದೇವತೆಗಳದು ಮೊದಲನೇ ವರ್ಗೀಕರಣ, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಳು, ಮುಂದೆ ಚಕ್ರವರ್ತಿಗಳು, ಮತ್ತೆ ಕೊನೆಗೆ ಮನುಷ್ಯೋತ್ತಮರು. ಆ ಮನುಷ್ಯೋತ್ತಮರನ್ನು ಆದಿಯಾಗಿಟ್ಕೊಂಡು ಮುಂದೆ ಇದ್ದಾರೆ ಯಾರು ಅಂತೂ ಹೀಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಮುಂದೆ ಉತ್ತರ ನಾವು ನೋಡಬೇಕು, ಯಾಕೆ ಹಾಗೆ ಹೇಳಿದ್ದಾರೆ ಏನು ಅಂತ. ಆದರೂ ನರೋಚ್ಚಾದ್ಯಾಹ ಅಂತ ಹೀಗೆ ಬಂದಾಗ ನರೋತ್ತಮ ಮೊದಲಾದವರು ಅಂತ ಏನು ಹೇಳ್ತಾರಲ್ಲ, ಮೊದಲಾದವರು ಅಂದರೆ ಈ ನರೋತ್ತಮರು ಅಂತ ವರ್ಗೀಕರಣ ಇದೆಯಲ್ಲ, ಆ ವರ್ಗೀಕರಣದಲ್ಲೇ ಮತ್ತೆ ಅನೇಕ ವರ್ಗೀಕರಣಗಳಿವೆ. ದೇವ ಋಷಿ ಪಿತೃ ಪಾಹ ನರಾಹ ಅಂತಿಷ್ಟೆಲ್ಲ ಬಂದಿದೆಯಲ್ಲ, ಆ ದೇವತೆಗಳಲ್ಲಿಯೇ ತತ್ವಾಭಿಮಾನಿ ದೇವತೆಗಳು ಅಲ್ಲದೆ ಇದ್ದವರು ಅಂತೆಲ್ಲ ಬರ್ತಿರ್ತದೆ. ಯಾಕಂದರೆ ಸರಿಸುಮಾರು 26-27ನೇ ಕಕ್ಷೆಯವರೆಗೆ ಈ ದೇವತಾ ಕಕ್ಷೆ ಇದೆ, ದೇವತಾ ವರ್ಗೀಕರಣ. ಅದಾದಮೇಲೆ ಋಷಿಗಳು, ಶತಕೋಟಿ ಋಷಿಗಳು, ಮುಂದೆ ಪಿತೃಗಳು ಅಂದರೆ ಚಿರಪಿತೃಗಳು, ಅದಾದ ಬಳಿಕ ಬರುವಂಥವರು ರಾಜರು, ಆಮೇಲೆ ಬರುವಂಥವರೇ ಮನುಷ್ಯೋತ್ತಮರು. ಹಾಗಾಗಿ 19ನೇ ಕಕ್ಷಾದಲ್ಲಿ ಬರುವಂತಹ ಕೆಲವು ರಾಜರಿದ್ದಾರೆ, ಅವರನ್ನೆಲ್ಲ ರಾಜರು ಅಂತ ಹೇಳೋದಿಲ್ಲ, ಅವ್ರನ್ನೆಲ್ಲ ದೇವತೆಗಳು ಅಂತಲೇ ಪರಿಗಣನೆ ಮಾಡ್ತಾರೆ, ಪ್ರಹ್ಲಾದ ಮೊದಲಾದವರನ್ನು. ಇಲ್ಲಿ 4ನೇ ವರ್ಗೀಕರಣ ಏನಿದೆ, ಆ ರಾಜರು ಅವರು ಬೇರೆನೆ. ಈಗಿಲ್ಲಿ ಮನುಷ್ಯೋತ್ತಮ ಮೊದಲಾದವರು ಅಂತ ಹೀಗೆ ಏನು ಹೇಳ್ತಾರಲ್ಲ, ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತೆ ದೇವ ಋಷಿ ಪಿತೃಪ ನರ ಅಂತ 5ನೇ ವರ್ಗೀಕರಣ. ಆದರೆ ಮತ್ತೆ ಇನ್ನೊಂದು ನಮಗೆ ವರ್ಗೀಕರಣ ಗೊತ್ತಿದೆ, 32 ಕಕ್ಷಾಗಳ ವರ್ಗೀಕರಣ. 5ನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇನ್ನು 32 ಅಂತ ನಮಗೆಲ್ಲ ಗೊತ್ತಿದೆ, 32, 33 ಅದು ಯಾವುದೇ ಪುಸ್ತಕ ತೆಗೆದು ನೋಡಿದ್ರು ಒಂದೊಂದು ಕಡೆ ಒಂದೊಂದು ಥರ ಕೊಟ್ಟಿರ್ತಾರೆ. ಅದೇನೋ ಆಶ್ಚರ್ಯ ಅಲ್ಲ, ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ ಕಕ್ಷಾ ತಾರತಮ್ಯಗಳು ಎಷ್ಟು 32, 33, ಅದರಲ್ಲಿ ಯಾರು 18, 19 ಕಕ್ಷಾಗಳ ನಂತರ ಯಾರು ಎಲ್ಲಿ ಸೇರ್ತಾರೆ ಅನ್ನೋದೆಲ್ಲ ಒಂದು ವಿವಾದದ ವಿಷಯನೇ. ಹಿಂದೆ ಕೂಡ ತಾರತಮ್ಯ ಪ್ರಬಂಧ ಅಂತ ಒಂದು ಪುಸ್ತಕ ಮುದ್ರಿತ ಆಗಿದೆ, ಅದರಲ್ಲಿ ಹೀಗೆ ಯಾರ್ಯಾರು ಸರ್ವಮೂಲಕ ವ್ಯಾಖ್ಯಾನ ಮಾಡಿದವರು ಮತ್ತು ತಾರತಮ್ಯವನ್ನು ಮಾತ್ರ ಸಂಗ್ರಹ ಮಾಡಿದಂಥ ವ್ಯಾಖ್ಯಾನಕಾರರು ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಈ ಥರ ಎಲ್ಲ ಬೇರೆ ಬೇರೆ ಥರದ ವರ್ಗೀಕರಣ ಕಾಣಿಸ್ತದೆ. ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ, ಒಂದು ಕಡೆ 65 ಕಕ್ಷಾ ತಾರತಮ್ಯಗಳ ವರ್ಗೀಕರಣ ಇದೆ ಅಂತ ಅದೇ ಒಂದು ವ್ಯಾಖ್ಯಾನದಲ್ಲಿ. ಅದನ್ನು ಅವರು ಈ ದೇವ ಋಷಿ ಪಿತೃಪ ಇದನ್ನೆಲ್ಲ ಮತ್ತೆ ಸೂಕ್ಷ್ಮವಾಗಿ ವರ್ಗೀಕರಣ ಮಾಡಿದ್ದಾರೆ. ಮನುಷ್ಯೋತ್ತಮರಲ್ಲಿ ಕೂಡ ಸೂಕ್ಷ್ಮವಾಗಿ ವರ್ಗೀಕರಣ ಮಾಡಿದ್ದಾರೆ. ಈ ಮನುಷ್ಯೋತ್ತಮರು ಅಂತ ಏನಿದಾರಲ್ಲ, ಅವರಲ್ಲಿ ತೀರಾ ಕೆಳಗೆ ಬರುವಂಥವ್ರು ಅಂದರೆ ಸ್ಥಾವರ ಮುಕ್ತೇಶು, ಮುಕ್ತರಾದವರು ಕೂಡ ಸ್ಥಾವರ ಮುಕ್ತರು. ಪಶು ಪಕ್ಷ್ಯಾದಿ ಭೇದೇನ, ಪಶು ಪಕ್ಷಿ ವೃಕ್ಷ ಇತ್ಯಾದಿ ರೂಪದಿಂದಲೂ ಜೀವರಿದ್ದಾರೆ. ಅದರಿಂದ ಮುಕ್ತ ಲೋಕದಲ್ಲೂ ಕೂಡ ಕೆಲವು ಸ್ಥಾವರಗಳಿವೆ. ಆ ಸ್ಥಾವರ ಜೀವಗಳು ಕೊನೆಯ ವರ್ಗೀಕರಣ. ಅದರ ಮೇಲೆ ಬರುವಂಥವು ಜಂಗಮ ಜೀವಗಳು. ಆ ಜಂಗಮ ಜೀವಗಳಲ್ಲಿಯೂ ಮತ್ತೆ ಜ್ಞಾನ ಹೆಚ್ಚಿರುವಂಥವ್ರದ್ದು ಹೆಚ್ಚಿನ ಸ್ಥಾನ. ತತ್ರ ಸ್ಥಾವರ ಮುಕ್ತೇಭ್ಯ ಜರಾ ವರಾಹ ಜಂಗಮ ಮುಕ್ತಕಾಹ. ಭಾಗವತ ತಾತ್ಪರ್ಯ ನಾನು ಶ್ಲೋಕ ಹೇಳ್ತಿರೋದು. ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಶ್ರೇಷ್ಠರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ.
ಕೇವಲ ಉಪದೇಶವನ್ನು ಪಡ್ಕೊಂಡು ಒಂದು ಸಾಮಾನ್ಯ ಉಪದೇಶದ ಮೂಲಕ ಸಾಮಾನ್ಯವಾದ ಜ್ಞಾನ ಪಡ್ಕೊಂಡವರು ಇನ್ನೂ ಕೂಡ ಅದರಲ್ಲೇ ಶ್ರೇಷ್ಠರು. ತತ್ರ ಉಪದೇಶ ಮಾತ್ರೇಣ ಮುಕ್ತೇಭ್ಯ ವೇದವೇದಿನಃ. ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಂಥವರು ಇನ್ನೂ ಹೆಚ್ಚಿನ ಶ್ರೇಷ್ಠರು. ಉಪದೇಶವನ್ನು ಮಾತ್ರ ಪಡ್ಕೊಂಡಿದ್ದಲ್ಲ, ತಾವು ಅಧ್ಯಯನ ಮಾಡಿ ಮುಕ್ತರಾದವರು ಹೆಚ್ಚಿನ ಶ್ರೇಷ್ಠರು. ಅರ್ಥಜ್ಞಾಹ ಋಷಯ, ಅವ್ರಿಗಿಂತ ಅರ್ಥವನ್ನು ತಿಳ್ಕೊಂಡಂಥವ್ರು ಇನ್ನೂ ಹೆಚ್ಚಿನ ಶ್ರೇಷ್ಠರು ಅಂತ ಅಲ್ಲೊಂದು ವರ್ಗೀಕರಣ ಬಂದಿದೆ. ಆದ್ದರಿಂದ ಮನುಷ್ಯೋತ್ತಮ ಅಂತ 5ನೇ ವರ್ಗೀಕರಣ ಏನಿದೆ, ದೇವ ಋಷಿ ಪಿತೃಪಾಹ ನರಾಹ ಅಂತ 5ನೇ ವರ್ಗೀಕರಣ, ಅದರಲ್ಲೇ ತುಂಬಾ ವರ್ಗೀಕರಣಗಳಿವೆ. ಆದ್ರಿಂದ ನರೋಚ್ಚಾದ್ಯಾಹ ಅಂತ ಹೇಳಿದ್ದಾರೆ ಅಂತ ನಂದೊಂದು ಆಲೋಚನೆ. ಅದ್ರ ಬಗ್ಗೆ ಮುಂದೆ ನಾವು ಮತ್ತಷ್ಟು ನೋಡೋಣ. ಇದರ ನಂತರ 22ನೇ ಗದ್ಯ ಭಾಗ ರಾಘವೇಂದ್ರ ಸ್ವಾಮಿಗಳದು. ಅಲ್ಲಿ ವೈದ್ಯುತೇನೈವ ತತಸ್ತಶ್ರುತೇ ಅಂತ 6ನೇ ಸೂತ್ರ ಅದು. ಈ ನಯ ಅಂದ್ರೆ ಅಧಿಕರಣ, ಅದರ ಅರ್ಥವನ್ನ ತೇನ ಜನಾರ್ದನಂ ಯಾಂತೆ ಅಂತ ಹೀಗೆ ಆಚಾರ್ಯರು ಕೊನೆಗೆ ಪರಮಾತ್ಮನನ್ನು ತಲುಪ್ತಾರೆ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಪ್ರಾಪ್ಯ ತೇನ ಜನಾರ್ದನಂ, ಹೀಗೆ ಜನಾರ್ದನನ್ನು ಪಡಿತಾರೆ ಅಂತ ಆಚಾರ್ಯರ ಮಾತಿದೆ. ಬ್ರಹ್ಮಲೋಕಾತ್ ಸಹಾಮನ. ಇಲ್ಲಿ ತೇನ ಜನಾರ್ದನಂ ಯಾಂತಿ. ತೇನ ಅಂದ್ರೆ ವಾಯುನ ನ ಅನ್ಯೇನ, ವಾಯುವಿನ ಮೊದಲು ಪಡೆದು ಆಮೇಲೆ ಆ ವಾಯುವಿನ ಮೂಲಕ ಅರ್ಚಿರಾಜ ಪಥಾ ವಾಯುಂ ಪ್ರಾಪ್ಯ ತೇನ, ಆ ವಾಯುವಿನ ಮೂಲಕ ಜನಾರ್ದನಂ ಪರಮಾತ್ಮನ ಪಡಿತಾರೆ ಅಂತ ಅದರ ತಾತ್ಪರ್ಯ. ಸಯೇನಾನ್ ಬ್ರಹ್ಮಗಮಯತಿ ಅಂತ ಛಾಂದೋಗ್ಯ ಉಪನಿಷತ್ತಿದೆ. ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ. ತತ್ಪುರುಷ, ತತ್ ಅಂದ್ರೆ ವಿದ್ಯುತ್, ಅಲ್ಲಿ ಹಿಂದೆ ಅದು ಬಂದಿದೆ ಛಾಂದೋಗ್ಯ ಉಪನಿಷತ್ನಲ್ಲಿ. ಅದರಿಂದ ತತ್ಪುರುಷೋ ಮಾನವ ಅಂದ್ರೆ ತತ್ ಶಬ್ದದಿಂದ ವಾಚ್ಯಳಾದ ವಿದ್ಯುತ್ ಭಾರತಿ, ಅವಳ ಪತಿಯೇ ಈ ಮಾನವ, ವಾಯುವನ್ನು ಹೇಳುವಂತಹ ಒಂದು ಶಬ್ದ. ಇದನ್ನ ನಾವು ಗಮನಿಸಬಹುದು, ಯಾರು ಶಬ್ದಗಳನ್ನ, ಇಂಥ ಹೆಸರುಗಳನ್ನ ತಮ್ಮ ಮಕ್ಕಳಿಗೆ ಇಡ್ಲಿಕ್ಕೆ. ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ, ಅವನೇ ಈ ವಾಯುವೇ ಈ ಜೀವನನ್ನ ಪರಮಾತ್ಮನ ಬಳಿಗೆ ತಲುಪಿಸ್ತಾನೆ ಅಂತ ಅದರ ತಾತ್ಪರ್ಯ. ಈ ಶ್ರುತಿಗಳಿಂದ ವಾಯುವಿನಿಂದಲೇ ಬ್ರಹ್ಮ ಪ್ರಾಪ್ತಿ ಆಗ್ತದೆ ಅಂತ ಗೊತ್ತಾಗ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.